Let me see the tutorial again. Cut this. ಅರೆ ಇದೇನಿದು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಸೂಜಿ ದಾರ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಒಂದು ಡ್ರೆಸ್ ಆಲ್ಟರ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೆ. ಹಾಗೆಯೇ ಇದ್ರ ಬಗ್ಗೆ ಒಂದು ಶಾರ್ಟ್ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಈ ವ್ಲಾಗ್ ಮಾಡ್ತಿದ್ದೀನಿ. ಹಾಗಿದ್ರೆ ನಾನು ಏನು ಡ್ರೆಸ್ ಆಲ್ಟರ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಈ ವ್ಲಾಗ್ನ ಶುರು ಮಾಡೋಣವಾ? ಹಾಯ್ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ನಾ ಆಗಲೇ ಹೇಳ್ದಂಗೆ ಈ ಒಂದು ಬಟ್ಟೆನ ಆಲ್ಟರ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಈಗ ಈ ಥರ ಆಗಿದೆ. ಇದು ಒಂದು ಜೀನ್ಸಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ತುಂಬಾ ಒಂದು ಲಾಂಗ್ ಕುರ್ತಿ ಆಗಿತ್ತು, ಹ್ಯೂಜ್ ಆ್ಯಕ್ಚುಲಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೆ. ಏನಾದರೂ ಫಂಕ್ಷನ್ಸ್ ಅಥವಾ ಒಂದು ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಇರಲಿ ಅಂತ ಹೇಳಿಬಿಟ್ಟು ಐ ಹ್ಯಾಡ್ ಪರ್ಚೇಸ್ ದಿಸ್ ಡ್ರೆಸ್. ಆ್ಯಂಡ್ ರೀಸೆಂಟಾಗಿ ಒಂದು ಊದಿನ ಕಡ್ಡಿದು ಒಂದು ಒಂದು ಕಿಡಿ ಬಿದ್ದುಬಿಟ್ಟು ಒಂದು ಹೋಲ್ ಆಗಿಬಿಟ್ಟಿತ್ತು. ಸೊ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಡ್ರೆಸ್ ಆ್ಯಕ್ಚುಲಿ. ಸಮ್ 2000 or 3000 ಹ್ಯಾಡ್ ಪೇಡ್ ಫಾರ್ ದಿಸ್ ಡ್ರೆಸ್. ಸೊ ಮನಸ್ಸಾಗಲಿಲ್ಲ ಇದನ್ನು ಏನಾದರೂ ಆಲ್ಟರ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ಕಟ್ ಮಾಡಿಸಿ ಈ ಥರ ಹೊಲಿಸಿದ್ದೀನಿ ಆಗಲೇ. ಬಟ್ ದೆನ್ ಏನಾಗಿತ್ತು ಅಂತ ಹೇಳಿದರೆ ಇಲ್ಲೊಂದು ಬಟನ್ ಇತ್ತು, ಬಿಚ್ಚಿದ್ದೀನಿ ಈಗಾಗಲೇ. ಸೊ ಅದು ಬಟನ್ ಈ ಥರ ಆಗಿದೆ ನೋಡಿ, ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಬೆಂಟ್. ಸೊ ನಾನೇನು ಅಂದ್ಕೊಂಡೆ, ಒಂದು ಬಟನ್ಸನ್ನು ತೆಗೆದಿಟ್ಟಿದ್ದೆ ಬೇರೆ ಎಲ್ಲ. ಸೊ ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ. ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಐ ಆಮ್ ಗೋಯಿಂಗ್ ಟು ಟ್ರೈ. ಹೆಂಗೆ ಬರುತ್ತೆ ಐ ಸೀರಿಯಸ್ಲಿ ಡೋಂಟ್ ನೋ. ಒಂದು ಟ್ಯುಟೋರಿಯಲ್ ನೋಡಿದ್ದೀನಿ ಯೂಟ್ಯೂಬಲ್ಲಿ, ಅಂರkaliri ಅಂತ ಹೇಳಿಬಿಟ್ಟು ಒಂದು ಚಾನಲ್ ಇದೆ. ಅದರಲ್ಲಿ ಚೆನ್ನಾಗಿ ನೀಟಾಗಿ ಎಲ್ಲ ಸ್ಟೆಪ್ಸ್ ತೋರಿಸಿದ್ದಾರೆ. ಸೊ ಐ ಆಮ್ ಗೋನಾ ಟ್ರೈ ದ್ಯಾಟ್. ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಔಟ್ ಅಂತ. ಬನ್ನಿ. ಸೊ ಇಲ್ಲಿ ನೀಡಲ್ನ ಮತ್ತು ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಟನ್ಸ್, ಇದು ಒಂದು ಕುರ್ತಿಯಿಂದ ಉದುರು ಹೋದಾಗ ನಾನು ಎತ್ತಿಟ್ಟಿದ್ದೆ, ಮುಂದೆ ಯಾವತ್ತಾದರೂ ಹೆಲ್ಪಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದನ್ನು ನಾಟ್ ಹಾಕಿಟ್ಟಿದ್ದೀನಿ ಆಲ್ರೆಡಿ, ಅ ಸಿಂಪಲ್ ನಾಟ್. ಸೊ ಇಲ್ಲಿ ಕುರ್ತಿ ರೆಡಿ ಇದೆ ಆ್ಯಂಡ್ ಈಗ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸಾರಿ, ಸ್ಟಿಚ್ ಮಾಡೋ ಪ್ರೊಸೀಜರ್ ಕ್ಲಿಯರಾಗಿ ಕಾಣ್ತಿಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಆಫ್ ದ ಕ್ಯಾಮ್ರಾ ಆ್ಯಂಗಲ್. ಮೋರ್ ಓವರ್ ಇದು ಬಟನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಅಂತೂ ಖಂಡಿತ ಅಲ್ಲ. ಇನ್ಫ್ಯಾಕ್ಟ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಆಗಲೇ ಹೇಳ್ದಂಗೆ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಈ ಪ್ರೊಸೀಜರ್, ಬಟ್ ನನಗೆ ಇದು ಹೊಸತು. ಇದುವರೆಗೂ ಟಾಸ್ಕ್ ತುಂಬ ಈಸಿ ಅಂತ ಅನ್ನಿಸ್ತು. ಜಸ್ಟ್ 2 ರೌಂಡ್ಸಲ್ಲೇ ಅದು ಗಟ್ಟಿಯಾಗಿ ಕುತ್ಕೊಂಡಿದೆ ಬಟನ್. ಸೊ ಆಲ್ಮೋಸ್ಟ್ ಆಗಿದೆ. ಈ ಥರ ಫಿಟ್ಟಿಂಗ್ ಕುತ್ಕೊಂಡಿದೆ. ರೆಡ್ ಕಲರೇ ನಾನು ಚೂಸ್ ಮಾಡಿದ್ದೆ ಥ್ರೆಡ್ನ, ಸೊ ದ್ಯಾಟ್ ಇದು ಇಟ್ ಗೋಸ್ ವಿತ್ ದ ಕಲರ್ ಆಫ್ ದಿಸ್ ಡ್ರೆಸ್. ಆ್ಯಂಡ್ ಈಗ ಫೈನಲ್ ಟಚ್ ಅಪ್ ಇಫ್ ಐ ಕ್ಯಾನ್ ಸೇ ಸೊ ಅದನ್ನು ಮಾಡಬೇಕೀಗ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಇದನ್ನು ವಾಪಸ್ ತೊಗೊಂಡ್ಬಿಟ್ಟು ಐ ವಿಲ್ ಜಸ್ಟ್ ಟೈ. ಈಗ ಅದನ್ನು ಜಸ್ಟ್ ಸೆಕ್ಯೂರ್ ಮಾಡ್ಕೊಳ್ಬೇಕು ಸೊ ದ್ಯಾಟ್ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಹೀಗೆ ಬಂದುಬಿಟ್ಟು ಅವರು ಅದನ್ನು ಶೀ ಟುಕ್ ಇಟ್ ಲೈಕ್ ದಿಸ್. ಇಲ್ಲಿ ಮೇಲ್ಗಡೆನೆ ಇನ್ನೊಂದು ಹೋಲಲ್ಲಿ ತೊಗೊಂಡ್ಬಿಟ್ಟು ಅವಳು ಅದನ್ನು ರೊಟೇಟ್ ಮಾಡಿದ್ಲು. ಸೊ ಹೀಗೆ 3 ರೌಂಡ್ಸ್ ಹಾಕ್ಬಿಟ್ಟು ನಂತರ ಅವಳು ಅದನ್ನು ಗಂಟು ಹಾಕಿದ್ಲು. ಲೆಟ್ ಮಿ ಸಿ ದ ಟ್ಯುಟೋರಿಯಲ್ ಅಗೇನ್. ರೌಂಡ್ ಎಲ್ಲ ಹಾಕ್ಬಿಟ್ಟೆ, ಒಂದು ನಾಟ್ ಹಾಕಬೇಕು. ಅದನ್ನು ಯಾವ ರೀತಿ ಹಾಕಿದ್ಲು ಅಂತ ಇನ್ನೊಂದು ಸರ್ತಿ ನಾನು ನೋಡ್ಕೊಂಡು ಬರ್ತೀನಿ. ಬಾಯ್. ಅವಳು ಆ್ಯಕ್ಚುಲಿ ಇಲ್ಲೇ ಟಾಪ್ ಪಾರ್ಟ್ ಏನಿದೆ ಕುರ್ತಿದು ಅಲ್ಲೇ ಅದನ್ನು ಮತ್ತು ಒಂದು ಕ್ಲೋತಿಗೆ ಸೇರಿಸ್ಬಿಟ್ಟು ಒಂದು ಗಂಟು ಹಾಕಿದ್ಲು ಹತ್ರನೇ.
Oh my god, ಸೂಜಿ ತುಂಬಾನೇ ಹಳತ್ತು ಅಂತ ಅನ್ಸುತ್ತೆ. Oh my god, seriously. Wow. Check it out. ಸೇಫ್ಟಿಗಂತ ಇನ್ನೊಂದು ಗಂಟೆ ಹಾಕ್ಬಿಡೋಣ, 3 ಗಂಟೆ ಆಗೋಗ್ಬಿಡುತ್ತೆ. I'm literally tying a knot with this button. Ouch. Okay, ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ಥ್ರೆಡ್ ತುಂಬಾನೇ ಕಡಿಮೆ ಇದೆ. ಓ ವೆಲ್. So it's done. Ta-da! All I'm gonna do is cut this out. ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿದೆ ಆ್ಯಂಡ್ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ. ನಾಟ್ ಬ್ಯಾಡ್ ಅನಿಸುತ್ತೆ. ಆ್ಯಂಡ್ ಈ ಬಟನ್ ಕೂಡ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಇಟ್ಸ್ ಅ ಕ್ರೀಮ್ ಕಲರ್ ವಿಚ್ ಸೂಟ್ಸ್ ವಿತ್ ಆಲ್ಮೋಸ್ಟ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಇದೊಂದು ಸ್ವಲ್ಪ ಫೋಕ್ ಟಚ್ ಕೊಟ್ಟಿರೋದ್ರಿಂದ ಸೊ ಇಟ್ ಗೋಸ್ ವೆಲ್ ವಿತ್ ದಿಸ್. ಈಗ ಚಾಲೆಂಜ್ ಏನಪ್ಪ ಅಂತ ಹೇಳಿದರೆ ಇದರೊಳಗಡೆ ಹೋಗುತ್ತಾ ಅಂತ ಹೇಳಿಬಿಟ್ಟು ಇದಕ್ಕಿಂತ ಚಿಕ್ಕ ಸೈಜ್ ಇರೋ ಬಟನ್ ನನ್ನ ಹತ್ರ ಇರಲಿಲ್ಲ. ಸೊ ಲೆಟ್ ಸಿ ಹೌ ಇಟ್ ಗೋಸ್ ಅಂತ. It's done! Wow, I'm feeling so happy. This is like my first work on clothes. So I'm really happy. ನಾನು ನಿಮಗೆ ತಕ್ಷಣ ಇದನ್ನು ಹಾಕೊಂಡ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ಸೊ ನೋಡಿ, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ನಾನು ಡ್ರೆಸ್ನ ಹಾಕೊಂಡಾಗ. ಟಾಪ್ ಶಾರ್ಟ್ ಆಗಿರೋದ್ರಿಂದ ಜೀನ್ಸ್ ಒಟ್ಟಿಗೆ ಪೇರಪ್ ಮಾಡಿದ್ದೀನಿ. ಆ್ಯಂಡ್ ವಿಲ್ ಸಿ ಹೌ ಇಟ್ ಹ್ಯಾಸ್ ಟರ್ನ್ಡ್ ಔಟ್ ಅಂತ ಹೇಳಿಬಿಟ್ಟು. ಸೊ ಕಮ್. ಮೊದಲು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಅದು ಫುಲ್ ಇತ್ತು. ಸೊ ಈಗ ಈ ಥರ ಟರ್ನ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಔಟ್ಕಮ್. ಡೆವಿಲ್ಸ್ ಮೈಂಡ್ ಅಂತ ಕರೀತಾರೆ. ಎಸ್, ನನ್ನ ಪಾಪು ಇಲ್ಲದೆ ಅದಕ್ಕೋಸ್ಕರ ನಾನು ತುಂಬ ಬೇಜಾರಾಗಿತ್ತು, ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಖಾಲಿ ಕೂತ್ಕೊಂಡು ಅವನದೇ ವಿಡಿಯೋಸ್ ನೋಡ್ತಾ ಇನ್ನೂ ಬೇಜಾರಾಯಿತು. ಅಯ್ಯೋ ಅವನ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕಬೋರ್ಡ್ನ ಕ್ಲೀನ್ ಮಾಡೋದು ಒಂದು ಕೆಲಸನೂ ಬಾಕಿ ಇತ್ತು. ಹಾಗಾಗಿ ಅದನ್ನಾದ್ರೂ ಮಾಡಿದರೆ ಸ್ವಲ್ಪ ಡೈವರ್ಟ್ ಆಗುತ್ತೆ ಮೈಂಡ್ ಅಂತ ಹೇಳಿಬಿಟ್ಟು ಇಡೀ ಕಬೋರ್ಡ್ನ ಬೆಳಗ್ಗೆ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದಾಗ ಕೆಲವೊಂದು ಬಟ್ಟೆನ ನಾನು ಆಲ್ಟರ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ ಆ ಬಟ್ಟೆನ ಸಪ್ರೇಟಾಗಿ ಇಟ್ಬಿಟ್ಟು ಇದು ಒಂದು ಆ ಬಟ್ಟೆಗಳಲ್ಲಿ ಒಂದಾಗಿತ್ತು. ಹಾಗಾಗಿ ಇದನ್ನು ನಾನು ಯಾಕೆ ಇವತ್ತು ಇದಕ್ಕೆ ನಾನು ಯಾಕೆ ಕೈ ಹಾಕಬಾರ್ದು ಇವತ್ತು ಅಂತ ಅನ್ನಿಸ್ತು. ಆ್ಯಂಡ್ ಲೈಕ್ ಆಲ್ಟ್ರೇಷನ್ ಎಲ್ಲ ಮುಗ್ದಿತ್ತು. ನಾನು ಆಗಲೇ ಹೇಳ್ದಂಗೆ ಶಾರ್ಟ್ ಮಾಡಿಸಿದ್ದೆ, ಬಟ್ ಬಟನ್ ಆಗಿರಲಿಲ್ಲ. ಹಾಗಾಗಿ ಒಂದು ಬಟನ್ನ ಹಾಕಿದೆ. ಸೊ ತುಂಬ ಜನಕ್ಕೆ ಇದು ಒಂದು ಸಣ್ಣ ಕೆಲಸನೇ ಆಗಿರ್ಬೋದು, ಬಟ್ ನನಗೆ ತುಂಬ ಖುಷಿ ಕೊಟ್ಟಂತಹ ಕೆಲಸ. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ಎಲ್ಲೂ ಲೈಕ್ ಅದು ಸರಿ ಆಗಲಿಲ್ಲ, ಇದು ಸರಿ ಆಗಲಿಲ್ಲ ಅಂತೆಲ್ಲ ಏನೂ ಅನಿಸ್ತಿಲ್ಲ. ಐ ವಾಸ್ ರಿಯಲಿ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ಪ್ರೊಡಕ್ಟಿವ್ ಡೇ ಅಂದರೆ ಇದೆ ಅಂತ ಹೇಳ್ತಾರೆ ಅನ್ಸುತ್ತೆ, ಅಟ್ಲೀಸ್ಟ್ ನನಗೆ. ಬಿಕಾಸ್ ನಾನು ಕಬೋರ್ಡ್ನ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಇದೊಂದು ಲಾಂಗ್ ಪೆಂಡಿಂಗ್ ಕೆಲಸನ ಮುಗಿಸ್ಕೊಂಡೆ. ಆ್ಯಂಡ್ ಆಲ್ಸೋ ಐ ಆಮ್ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ಐ ಹೋಪ್ ನಿಮಗೊಂದು ಶಾರ್ಟ್ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ನೋಡಬೇಕು ಅಂತ ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಆ ಒಂದು ಟಾಪಿಕ್ ಮೇಲೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.
ಸೊ ಇಷ್ಟು ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಟೇಕ್ ಕೇರ್ ಆ್ಯಂಡ್